ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ರಿಗೂ ನಮಸ್ಕಾರ. ನಾವಿಂದು ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳೆಲ್ಲ ನಾವು ಸೇರಿ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ನಾವಿಂದು ಬಂದಿದ್ದೇವೆ. ನಮ್ಮ ಉದ್ದೇಶ ಏನಂದರೆ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾದಂತಹ ಶ್ರೀ ಯದುವೀರ್ ಒಡೆಯರ್ರವರನ್ನ ಬೆಂಬಲಿಸಲು ನಾವಿಂದು ಇಲ್ಲಿ ಸೇರಿದ್ದೇವೆ ಮತ್ತು ನಮ್ಮ ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವೆಲ್ಲ ಸೇರಿ ಇಲ್ಲಿ ಅವರ ಕಚೇರಿಗೆ ಬಂದಿದ್ದೇವೆ. ನಾವು ನಮ್ಮ ಏನು ಮತಗಳಿದ್ದವೋ ನಾವು ಅವ್ರಿಗೆ ನಾವು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಮಹಾರಾಜರ ಕೊಡುಗೆ ಬಹಳಷ್ಟಿದೆ ಮೈಸೂರಿಗೆ, ಮತ್ತೆ ಅವರ ಸಂಬಂಧ ಕೂಡ ಮುಸ್ಲಿಂ ಜನರ ಜೊತೆ ತುಂಬಾ ಅನ್ಯೂನ್ಯವಾಗಿ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನಾವು ಇಂದು ಜ್ಞಾಪಿಸಿಕೊಳ್ಬೇಕಾಗಿದೆ. ಮತ್ತೆ ಇವರ ಮಧ್ಯೆ ನಾವು ಇನ್ನೊಬ್ಬ ಒಂದು ಹೆಸರನ್ನ ನಾವು ತಗೊಳ್ಳೋಕೆ ಇಷ್ಟಪಡ್ತೇವೆ. ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ದಿವಾನ್ರಾಗಿ ಮಾಡ್ಕೊಂಡಿದ್ರು. ಆ ಕಾಲದಲ್ಲಿ ಅವರ ಜೊತೆ ಅತ್ಯುತ್ತಮ ಸ್ನೇಹವನ್ನು ಕೂಡ ಹೊಂದಿದ್ರು. ಇಂತಹ ವ್ಯಕ್ತಿತ್ವಗಳು, ಇಂತಹ ಮಹಾರಾಜರುಗಳು ನಮ್ಮಲ್ಲಿ ಬಂದಿದ್ದು ಈ ಮಹಾರಾಜರ ವಂಶಜರಾದಂತಹ ಯದುವೀರ್ ಒಡೆಯರನ್ನ ನಾವು ಗೆಲ್ಲಿಸಿಕೊಂಡು ಬರಬೇಕಂತ ನಾವು ಅವರಿಗೆ ಬೆಂಬಲ ಕೊಡಲು ಕೂಡ ಬಂದಿದ್ದೇವೆ. ಖಂಡಿತ ಮಾಡೇ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸಂಸದನಾಗಿ ಮತ್ತೆ ಯುವಕರಾಗಿರೋದ್ರಿಂದ ಖಂಡಿತ ಅವ್ರು ಮಾಡ್ತಾರೆ. ಏನು ಪ್ರತಾಪ್ ಸಿಂಹ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನ ಏನ್ ಮಾಡಿದರೋ ಅದನ್ನ ಮುಂದುವರಿಸಿಕೊಂಡು ಖಂಡಿತ ಹೋಗ್ತಾರೆ. ಪ್ರಚಾರ ನಾವು ಮತ್ತೆ ನಮ್ಮ ಓಟ್ಗಳನ್ನ ನಾವು ಮೊದಲು ಮತಗಳನ್ನ ನಾವು ಖಂಡಿತವಾಗಿ ಬಿಜೆಪಿಗೆ ಮತ್ತೆ ಮಹಾರಾಜರಿಗೆ ನಾವು ಕೊಡ್ತೇವೆ. ಹಾಗೆ ನಮಗೆ ಗೊತ್ತಾಗಿರುವಂತಹ ನಮ್ಮ ಸಂಬಂಧಿಗಳನ್ನ ಮತ್ತೆ ನಮ್ಮ ಸ್ನೇಹಿತರುಗಳನ್ನ ನಾವು ಭೇಟಿ ಮಾಡಿ ಮತಗಳನ್ನ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 3 ಲಕ್ಷ ಅಲ್ಪಸಂಖ್ಯಾತರ ಮತ ಇದೆ. ಎಸ್ಪೆಷಲಿ 3 ಲಕ್ಷ ಮುಸ್ಲಿಮ್ಸ್ ಮತಗಳಿದೆ. ಸರಿ, ನೀವು ಯಾವ ಮಟ್ಟಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಿಸಬಹುದು? ಈಗಾಗಲೇ ನೋಡಿ, ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 2% ಇಡೀ ರಾಜ್ಯದಲ್ಲೇ ಮುಸ್ಲಿಂ ಮತಗಳಿಗೆ ಬಂದಿತ್ತು. ಈಗ ಖಂಡಿತ ಅದು 5%ಗೆ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಬಹಳಷ್ಟು ಮುಸ್ಲಿಮರು ಇಂದು ಬಿಜೆಪಿಯ ಕಡೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರಿಂದ ನಾವು ಖಂಡಿತ ಅವರಿಗೆ ಆದಷ್ಟು ನಮ್ಮ ಮತಗಳನ್ನ ಬಿಜೆಪಿಗೆ ಮತ್ತೆ ಮಹಾರಾಜರಿಗೆ ಕೊಡಿಸೋದ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮುಸಲ್ಮಾನರು ಮೈಸೂರು ಒಡೆಯರ್ ಅವರ ಸಂಬಂಧಗಳು ಬಹಳ ಚೆನ್ನಾಗಿದೆ, ಇದೆ. ಆದ್ರೆ ಅವರು ಭಾಜಪದಿಂದ ಸ್ಪರ್ಧೆ ಮಾಡೋದ್ರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಬಹಳ ಡಿಫ್ರೆಂಟ್ ಆಗಿದೆ. ಆದ್ರಿಂದ ಆ ವ್ಯಕ್ತಿತ್ವ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಒಂದು ಧ್ಯೇಯ ವಾಕ್ಯದಂತೆ ನಡೆದುಕೊಂಡು ಬಂದಿದೆ. ಎಲ್ರಿಗೂ ಎಲ್ಲರನ್ನ ತೆಗೆದುಕೊಂಡು ವಿಶ್ವಾಸದಿಂದ ಅದು ಕೆಲಸ ಮಾಡ್ತಾ ಇದೆ. ಖಂಡಿತವಾಗ್ಲು ಅದು ಮಹಾರಾಜರು ಅಂತ ಹೇಳಿದ್ರೆ ಅವರು ಮೊದಲಿದ್ರು ಮಹಾರಾಜರು. ಆದ್ರೆ ಈಗ ರಾಜಕೀಯಕ್ಕೆ ಬಂದ ಮೇಲೆ ಅವರು ಖಂಡಿತವಾಗ್ಲೂ ಜನಸಾಮಾನ್ಯರಲ್ಲಿ ಸಿಗ್ತಾರೆ ಮತ್ತೆ ಜನಸಾಮಾನ್ಯರಿಗೆ ಖಂಡಿತ. ಯಾಕಂದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ಬೇಕು, ಲೋಕಸಭೆಯಲ್ಲಿ ಅವರು ಅಟೆಂಡ್ ಮಾಡಬೇಕು ಮೀಟಿಂಗ್ಗಳು, ಇಂಥದ್ದೆಲ್ಲ ಇರೋದ್ರಿಂದ ಖಂಡಿತ ಸಾಮಾನ್ಯ ಜನರಿಗೆ ಸಿಗ್ತಾರೆ. ಇಲ್ಲ, ಅವ್ರಿಗಂತಾನೆ ಒಂದು ಕಚೇರಿ ಇರ್ತದೆ ಲೋಕಸಭಾ ಸದಸ್ಯರಿಗೆ. ಆ ಕಚೇರಿಗೆ ಭೇಟಿ ಮಾಡಿ ನಮ್ಮ ಕುಂದು ಕೊರತೆಗಳನ್ನ ತಿಳಿಸಬಹುದು. ನೋಡಿ, ಮೊದಲನೇದಾಗಿ ರಾಜಕೀಯ ಕ್ಷೇತ್ರಕ್ಕೆ ಬರೋದು ನನ್ನ ಪ್ರಕಾರ, ನಾನು ತಿಳಿದಿರೋದ್ರ ಪ್ರಕಾರ ಎಲ್ರಿಗೂ ಒಂದು ಆರ್ಥಿಕವಾಗಿ ಸದೃಢವಾಗೋದಕ್ಕೆ ಮತ್ತೆ ಹೆಸರು ಮಾಡಲು ಬಹಳಷ್ಟು ಜನ ಬರ್ತಾರೆ. ಕೆಲವು ಜನ ಅಂಥದ್ರಲ್ಲಿ ನಮ್ಮ ಮಹಾರಾಜರಿಗೆ ಅದೇನು ಅವಶ್ಯಕತೆ ಇಲ್ಲ. ಹಣದ ಅವಶ್ಯಕತೆ ಇರಲಿ, ಹೆಸರಿನ ಅವಶ್ಯಕತೆ ಯಾವುದೂ ಇಲ್ಲ. ಆದ್ರಿಂದ ಅವರು ಜನಸೇವೆ ಮೊದಲಿಂದಾನು ಅವರ ವಂಶ ಪಾರಂಪರ್ಯದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅದನ್ನ ಮುಂದುವರಿಸಿಕೊಂಡು ಹೋಗಲು ಇದೊಂದು ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಜನರ ಸೇವೆ ಮಾಡೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿರೋದ್ರಿಂದ ಅವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಅವರು ಅಭ್ಯರ್ಥಿಯಾಗಿದ್ದಾರೆ. ನಾವು ಗೆಲ್ಲಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಖಂಡಿತ ಏನಿಲ್ಲ, ಫ್ಯಾಮಿಲಿ ಪಾಲಿಟಿಕ್ಸ್ ಏನಿಲ್ಲ. ನೋಡಿ, ಬಹಳಷ್ಟು ವರ್ಷಗಳಾಗಿತ್ತು ಅವ್ರ ತಂದೆಯವರು ಲೋಕಸಭಾ ಸದಸ್ಯರಾಗಿ. ನಂತರ ಅವರ ಜನಪ್ರಿಯತೆಗಾಗಿ ಅವರನ್ನ ಪಕ್ಷದಿಂದ ಹೋಗಿ ಕೇಳಿಕೊಂಡು ಅವರೇನು ಕೇಳಿರ್ಲಿಲ್ಲ, ಆದ್ರೆ ಪಕ್ಷದಿಂದ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಖಂಡಿತವಾಗಿ ಅವರು ಗೆದ್ದು ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾ ಹೇಳಿದ್ನಲ್ಲ ನಿಮ್ಗೆ, ಅವರು ಯುವಕರು ಮತ್ತೆ ಒಬ್ಬ ಸಮರ್ಥ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಮತ್ತೆ ಅವ್ರ ಜೊತೆ ಭಾರತೀಯ ಜನತಾ ಪಾರ್ಟಿ ಕೂಡ ಇದೆ. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಮೋದಿ ಅವರ ಹೆಸರಿದೆ. ಇದರಿಂದ ಅವರು 100% ಅವರು ಗೆದ್ದು ಬರ್ತಾರೆ.
ಖಂಡಿತವಾಗ್ಲೂ ನೋಡಿ, ಈಗ ನಮ್ಮ ಭಾಗದಲ್ಲಿ ಒಂದು 14 ಒಟ್ಟು ಮೈಸೂರು ಜಿಲ್ಲೆಯಲ್ಲಿ 14 ತಾಲೂಕುಗಳಿದ್ದಾವೆ, ಅಂದ್ರೆ ಮಂಡಲಗಳು ಅಂತ ನಾವು ಹೇಳ್ತೀವಿ. ಆ ಮಂಡಲಗಳಲ್ಲಿ ಎಲ್ಲಾ ಕಡೆನೂ ಒಬ್ಬೊಬ್ಬ ಅಧ್ಯಕ್ಷನಾಗಿ ಮಾಡಿದ್ದೇವೆ. ಎಲ್ಲಾ ಕಡೆನೂ ಸಂಘಟನೆ ನಡೀತಾ ಇದೆ. ಎಷ್ಟೊಂದು ಯೋಜನೆಗಳಿದ್ದಾವೆ. ಆಯುಷ್ಮಾನ್ ಯೋಜನೆ ಇದೆ, ಉಜ್ವಲ ಯೋಜನೆ ಇದೆ, ಮತ್ತೆ ಬಹಳಷ್ಟು ಯೋಜನೆಗಳಿವೆ. ಆ ಒಂದು ಪ್ರಕಾರ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋದ್ರೆ 25% ಮುಸ್ಲಿಮರು ಆ ಯೋಜನೆಗಳಲ್ಲಿ ಆ ಲಾಭವನ್ನು ಪಡೆದಿದ್ದಾರೆ. ಇದ್ರ ಬಗ್ಗೆ ನಾವು ಯಾರು ಮಾತಾಡಲ್ಲ. ಮತ್ತೆ ಪ್ರಗತಿಯನ್ನ ನಾವು ಮಾತಾಡೋದು ಹೋದ್ರೆ ನೋಡಿ, 2014ರಲ್ಲಿ 74 ಏರ್ಪೋರ್ಟ್ಗಳಿದ್ದು ಭಾರತದಲ್ಲಿ, 74 ಏರ್ಪೋರ್ಟ್ಗಳಿದ್ದು. ಅದು 2024ರಲ್ಲಿ 150 ಏರ್ಪೋರ್ಟ್ಗಳಾಗಿದ್ದಾವೆ. 150 ಇಂದು ವಿಮಾನ ನಿಲ್ದಾಣಗಳಾಗಿದ್ದಾವೆ. ಇದು ಅಭಿವೃದ್ಧಿ ಅಲ್ವೇ? ಇದರಲ್ಲಿ ಬರೀ ಹಿಂದೂಗಳೇ ಪ್ರಯಾಣ ಮಾಡ್ತಾರ? ಇಲ್ಲ, ಮಾಡಿರೋದಲ್ಲ. ಅದನ್ನ ನಾವು ಮೇಂಟೈನ್ ಮಾಡಕ್ಕೂ ಆಗಲ್ವಲ್ಲ. ಅದನ್ನ ಸರ್ಕಾರಗಳು ಮೇಂಟೈನ್ ಮಾಡಬೇಕಾದ್ರೆ ಬಹಳಷ್ಟು ಅದಕ್ಕೆ ನೀತಿ ನಿಯಮಗಳಿರ್ತವೆ. ಇದರಿಂದ ಅದನ್ನ ಮಾಡಿರೋದಲ್ಲ, ಪ್ರೈವೇಟೈಸ್ ಮಾಡ್ತಾರೆ ಅಷ್ಟೇನೆ. ಅರ್ಥ ಆಯ್ತಲ್ಲ? ಒಂದು. ಮತ್ತೆ ಮೆಟ್ರೋ ಬರೀ 5 ಸಿಟಿಲಿ ಮಾತ್ರ ಇತ್ತು. ಈಗ 15 ಸಿಟಿಲಿ ಮೆಟ್ರೋ ಇದೆ ಭಾರತದಲ್ಲಿ. ಮತ್ತೆ 384 ಮೆಡಿಕಲ್ ಕಾಲೇಜ್ಗಳಿದ್ದು ಭಾರತದಲ್ಲಿ 2014ರಲ್ಲಿ. ಅದು ಈಗ 700 ಮೆಡಿಕಲ್ ಕಾಲೇಜ್ ಆಗಿದೆ. ಇದು ಪ್ರಗತಿ ಅಲ್ವೇ? ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಮತ್ತೆ ಹಾಗೇನೆ AIMS, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್, ಇದು ಬರೀ 7 ಇದ್ದು ಇವತ್ತು 22 ಇದ್ದಾವೆ. ಮತ್ತೆ 450 ಯೂನಿವರ್ಸಿಟಿಗಳು ಮಾತ್ರ ಭಾರತದಲ್ಲಿ ಇದ್ದು ಆಗ 2000. ಈಗ 1100 ಯೂನಿವರ್ಸಿಟಿಗಳಿದ್ದಾವೆ, ವಿಶ್ವವಿದ್ಯಾನಿಲಯಗಳು. ಹಾಗೇನೆ 96,000 ಕಿಲೋಮೀಟರ್ನಷ್ಟು ನ್ಯಾಷನಲ್ ಹೈವೇ ಇತ್ತು, ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ. ಅದು ಇವತ್ತು 1.5 ಲಕ್ಷ ಕಿಲೋಮೀಟರ್ನಷ್ಟಾಗಿದೆ. ಇದು ಪ್ರಗತಿ ಅಲ್ವೇ? ಇದರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಹಾಗೇನೆ 3.2 ಅಂದ್ರೆ 3,20,000 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇತ್ತು. ಈಗ ಅಷ್ಟಲ್ಲದೆ 3,75,000 ಕಿಲೋಮೀಟರ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ರಸ್ತೆಗಳನ್ನು ಗ್ರಾಮೀಣ ರಸ್ತೆಯಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ಯಾವುದೇ ಎಷ್ಟೇ ಗ್ರಾಮಗಳಿಗೆ ಹೋದ್ರು ಒಳ್ಳೊಳ್ಳೆ ರಸ್ತೆಗಳು ಸಿಗುತ್ತವೆ. ಇದು ಪ್ರಗತಿ ಅಲ್ವೇ? ಮತ್ತೆ ಒಂದೇ ಭಾರತ್, ಎಂತಹ ಸೌಕರ್ಯವಾಗಿ, ಸೌಕರ್ಯಯುತವಾಗಿ ನಾವು ಪ್ರಯಾಣ ಮಾಡಬಹುದು ಅಂತ ರೈಲು ಒಂದು ಕೂಡ ಇರಲಿಲ್ಲ. ಅದನ್ನ ಇಂದು ಭಾರತದಲ್ಲಿ 41 ರೈಲುಗಳಿದ್ದಾವೆ. ಹಾಗೇನೆ ಟ್ರೈನ್ಗಳನ್ನ ವಿದ್ಯುದೀಕರಣ ಮಾಡೋದು, ಎಲೆಕ್ಟ್ರಿಫಿಕೇಶನ್, ಅದು ಕೇವಲ 20,000 ಕಿಲೋಮೀಟರ್ ಇತ್ತು. ಇವತ್ತಿಗೆ ಅದು 100% ಎಲ್ಲಾ ಕಡೆನೂ ವಿದ್ಯುದೀಕರಣ ಆಗಿದೆ. ಖಂಡಿತ ಕರ್ಕೊಂಡು ಹೋಗ್ತೀವಿ. ಇಲ್ಲ, ಕರ್ಕೊಂಡು ಹೋದಾಗ ನಮ್ಗೆ ತಿಳಿಸಿ. ಯಾಕಂದ್ರೆ ಈಗ ರಂಜಾನ್ ಇರೋದ್ರಿಂದ ನಾವು ಈ ಸಮಯದಲ್ಲಿ ಇದಕ್ಕೆ ಮೊದಲೇ ಬರಬೇಕಾಗಿತ್ತು. ರಂಜಾನ್ ತಿಂಗಳು ಇರೋದ್ರಿಂದ ಇನ್ನೊಂದು 4-5 ದಿವಸ ಹಬ್ಬ ಕಳೆದ್ಮೇಲೆ ಅದಕ್ಕೆ ಹೋಗೋಣ. ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸ್ತೇನೆ. 2014ರಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ 11ನೇ ಸ್ಥಾನದಲ್ಲಿತ್ತು. ಅದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಇದು ಪ್ರಗತಿ ಅಲ್ವೇ? ಇದು ಮೋದಿಯವರ ಕೊಡುಗೆ ಅಲ್ವೇ? ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಒಂದು ಸಾಧನೆ ಅಲ್ವೇ? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ವಿಶ್ವ ಜಗತ್ತಿನಲ್ಲಿ ಒಂದು ವಿಶ್ವ ಗುರುವಾಗಿ ಮೆರೀತಿದ್ದಾರೆ ಮೋದಿ ಅವರು. ಇಲ್ಲ, ಹೇಳ್ತಾ ಇಲ್ಲ. ಕೆಲವು ವಿಷಯಗಳಿದ್ದಾವೆ. ಕೆಲವು ಬಹಳಷ್ಟು ಕಂಟ್ರಿಗಳು, ಬಹಳಷ್ಟು ದೇಶಗಳು ಇಂದು ದಿವಾಳಿಯಾಗಿವೆ. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನೀವು ಹೋಲಿಸಿ ನೋಡಿ, ಅಲ್ಲಿ ಹೇಗಿದೆ ಅಂತ ಪರಿಸ್ಥಿತಿ. 1 ಲೀಟರ್ ಪೆಟ್ರೋಲ್ 500 ರೂಪಾಯಿ ಆಗಿದೆ. ಒಂದು ಕೆಜಿ ಅಕ್ಕಿಯ ಬೆಲೆ 200 ರೂಪಾಯಿ, 300 ರೂಪಾಯಿ ಆಗಿದೆ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿಲ್ವಲ್ಲ? ಖಂಡಿತ ಇಲ್ಲ. ಹಾಗಿದ್ದಿದ್ರೆ ನಾ ಹೇಳದ್ನಲ್ಲ, ನಾವಿದ್ದೀವಿ, ನಮ್ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ. ಎಲ್ರು ಬನ್ನಿ, ನೋಡಿ ನೀವು ಗೊತ್ತಾಗುತ್ತೆ ಅಂತ. ಇಲ್ಲ, ಅದು ನೋಡಿ, ಅವೆಲ್ಲ ಕೆಲವು ವಿಷಯಗಳು ಇರ್ತವೆ. ಅದನ್ನ ನಾವು ಟಿಪ್ಪು ಎಕ್ಸ್ಪ್ರೆಸ್ ನ ಬದಲಾಯಿಸಿದ ಹಾಗೆ ಅಂತ ನಾವು ಹೇಳದ್ ಬೇಡಿ. ಎಲ್ಲ ಹೇಳಿ, ಅದು ಆಡಳಿತಾತ್ಮಕ ವಿಷಯ ಇರ್ಬೋದು. ಆದ್ರೆ ನೋಡಿ, ಇದನ್ನ ಇಲ್ಲ ನೋಡಿ, ಅದನ್ನ 4% ಇಂದ ತೆಗೆದು 10%ಗೆ ಹಾಕಿದ್ದಾರೆ. ಈಗ ಇನ್ನು ಮುಂದೆ ಅದನ್ನ ನಾವು ಇನ್ನೂ ಹೆಚ್ಚಿಸಬೇಕಾಗಿದೆ. EWS ಅನ್ನ ಇನ್ನೂ ಹೆಚ್ಚಿಗೆ ಮಾಡ್ತಾರೆ, ಆ ರಿಸರ್ವೇಶನ್ ಅನ್ನ. ಕೆಲವು ಆಡಳಿತಾತ್ಮಕ ವಿಷಯಗಳಿರ್ತವೆ. ನಾವು ಪ್ರಗತಿಯತ್ತ ನೋಡೋಣ. ಮತ್ತೆ ಎಲ್ಲಾ ವಿಷಯಗಳನ್ನ, ಯಾವುದೇ ಯೋಜನೆಗಳನ್ನ ತಂದ್ರೆ ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಹಾಗೆ ಎಲ್ಲರಿಗೂ ತಂದಿದ್ದಾರೆ. ಏನು ವಿರೋಧ ಪಕ್ಷಗಳು, ಕಾಂಗ್ರೆಸ್ ಒಂದೊಂದೇ ಕೋಮ್ಗಳಿಗೆ, ಒಂದೊಂದೇ ಇದಕ್ಕೆ ಏನ್ ಧಾರ್ಮಿಕವಾಗಿ ಅವರು ಮಾಡಿದಾರೋ ಆ ತರ ಕೆಲಸ ಮಾಡಿಲ್ಲ. ಆಮೇಲೆ ಮುಖ್ಯವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ದೇಶ ಶಾಂತಿಯುತವಾಗಿದೆ. ಅದು ಬಹಳಷ್ಟು ಮುಖ್ಯ.
ನಮ್ಮ ದೇಶ ಮೊದಲು ನೀವು ನೋಡಿರ್ಬೋದು, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಗಲಭೆಗಳು ಪ್ರಾರಂಭವಾಗದ್ರೆ 15 ದಿವಸ, ಒಂದೊಂದು ತಿಂಗಳು ಆ ಪಟ್ಟಣಗಳು ಹೊತ್ತು ಉರಿತಿದ್ದವೋ. ಈಗ ಎಲ್ಲಾದ್ರೂ ಭಾರತದಲ್ಲಿ ಎಲ್ಲಾದ್ರೂ ಆತ ಘಟನೆಗಳು ಕಾಣಿಸ್ತಾ ಇದೆಯೋ? ಮಾಬ್ ಲಿಂಚಿಂಗ್ ಇದೆ ಸಿಕ್ಕಾಪಟ್ಟೆ ಉತ್ತರ ಪ್ರದೇಶ. ನೋಡಿ, ಎಲ್ಲೋ ಕೆಲವು ಯಾರೋ ಮಾಡಿರ್ಬೋದು, ಅದನ್ನ ನಾವು ಪಕ್ಷದ ಮತ್ತೆ ಇದನ್ನ ನಮ್ಮನ್ನ ನಾವು ಇದ್ ಮಾಡ್ಕೊಳಕ್ಕಾಗಲ್ಲ. ಅದನ್ನ ನಾವು ಖಂಡಿತ ನಾವು ಇದ್ ಮಾಡ್ತೀವಿ. ಅದನ್ನ ಅಂತ ಮಾಬ್ ಲಿಂಚಿಂಗ್ ಇದು ಆಗಿದ್ರೆ ಖಂಡಿಸ್ತೀವಿ ನಾವು. ಅದನ್ನ ಪಕ್ಷನು ಖಂಡಿಸ್ತದೆ ಮತ್ತೆ ಎಲ್ಲರೂ ಖಂಡಿಸ್ತಾರೆ ಅದನ್ನ. ಈಗ ಆಗಿದ್ರೆ ಯೋಗಿ ಆದಿತ್ಯನಾಥ್ ರವರು ಉತ್ತರ ಪ್ರದೇಶದಲ್ಲಿ ಯಾಕೆ ಎರಡೆರಡು ಸತಿ ಅಷ್ಟು ಬಹುಮತದಿಂದ ಗೆದ್ದು ಬಂದ್ರು? ಅಲ್ಲಿ ಮುಸ್ಲಿಮ್ಸ್ ಓಟ್ ಇಲ್ವೇ? ಮುಸ್ಲಿಮ್ಸ್ ಓಟ್ ಕೊಟ್ಟಿರೋದ್ರಿಂದಾನೇ ಗೆದ್ದಿರತ್ತಾನೆ. ಸರ್, ನನ್ನ ಹೆಸರು ಇಲಿಯಾಸ್ ಅಹಮದ್ ಅಂತ. ನಾನು ಮುಸ್ಲಿಂ ಏನು ಅಲ್ಪಸಂಖ್ಯಾತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷ. ಹಾಗೆ ನನ್ನ ಜೊತೆ ಇಂದು ನನ್ನ ಸಹೋದ್ಯೋಗಿಗಳಾದ ಜಿಯಾವುಲ್ಲಾ ರವರು ಮತ್ತೆ ಇರ್ಫಾನ್ ಅಹಮದ್. ಜಿಯಾವುಲ್ಲಾ, ಇರ್ಫಾನ್ ಅಹಮದ್ ಅವರು ಉಪಾಧ್ಯಕ್ಷರು ಅಲ್ಪಸಂಖ್ಯಾತ ಮೋರ್ಚಾ. ನೀವು ಸರ್? ಹನೀಫ್, ಮತ್ತೆ ಇನ್ನೊಬ್ರು ಜಿಯಾವುಲ್ಲಾ ಖಾನ್ ಅಂತ ಬಂದಿದ್ದಾರೆ. ಮತ್ತೆ ನೂರ್ ಅಹಮದ್ ಅಂತ ಇದ್ದಾರೆ, ಆಫ್ತಾಬ್ ಅಂತ ಇದ್ದಾರೆ, ನಯಾಜ್ ಅಂತ ಇದ್ದಾರೆ, ರಿಯಾಜ್ ಅಂತ ಇದ್ದಾರೆ, ತೌಸೀಫ್, ಇನ್ನು ಬಹಳಷ್ಟು ಜನ ಸೇರ್ತಿದ್ದ. ಆದ್ರೆ ರಂಜಾನ್ ತಿಂಗಳು ಇರೋದ್ರಿಂದ ಕೆಲವು ಜನರ ಸೇರಿಸಿದ್ವಿ. ಇನ್ನು ಮುಂದೆ ನಾವು ಬಹಳಷ್ಟು ಜನರ ಸೇರಿಸಿ ನಮ್ಮ ಅಭ್ಯರ್ಥಿಗಳನ್ನ ಕೂಡ ಕರೆದು ಅಲ್ಲಿಗೆ ನಾವು ಸಭೆಗಳನ್ನ ಮಾಡ್ತೇವೆ. ನಾವು ಬಹಳಷ್ಟು ಸಭೆಗಳನ್ನ ಕೂಡ ಮಾಡಿದ್ದೇವೆ ಈಗಾಗಲೇ ಪಕ್ಷದ ಕಚೇರಿಗಳಲ್ಲಿ.